ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ವಿ4 ಇನ್ಫೋಟೆಕ್ ಸಂಸ್ಥೆಯ 15ನೇ ವಾರ್ಷಿಕೋತ್ಸವವನ್ನು ಸಂಭ್ರಮ 2025 ಎಂಬ ಶೀರ್ಷಿಕೆಯೊಂದಿಗೆ ಮಂಗಳೂರು ಬೊಕ್ಕಪಟ್ಟಣದ ಎಜ್ ವಾಟರ್ನಲ್ಲಿ ಅದ್ಧೂರಿಯಾಗಿ ನಡೆಸಲಾಯಿತು. ಈ ಸಂದರ್ಭ ಕರ್ನಲ್ ನೆಟ್ಟೆಗುತ್ತು ಶರತ್ ಭಂಡಾರಿ, ಕರ್ನಾಟಕ ಸರ್ಕಾರ ಗಾಣಿಗ ಅಭಿವೃದ್ಧಿ ನಿಗಮದ ನೂತನ ಅಧ್ಯಕ್ಷರಾದ ವಿಶ್ವಾಸ್ ಕುಮಾರ್ ದಾಸ್, ಭರತನಾಟ್ಯ ದಾಖಲಾ ಪ್ರವೀಣೆ ರೆಮೋನಾ ಇವಿಟ್ ಪಿರೇರಾ, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಪವರ್ ಲಿಫ್ಟರ್ ಗೀತಾ ಬಾಯ್ ಅವರುಗಳನ್ನು ಗೌರವಿಸಲಾಯಿತು. ಸನ್ಮಾನಿತರು ತಮ್ಮ ಸಂತಸವನ್ನು ಹಂಚಿಕೊಂಡರು. ಇಂಥ ಸನ್ಮಾನ ಕೊಟ್ಟದ್ದಕ್ಕಾಗಿ ನಮ್ಮ ಡಿಜಿಟಲ್ ಇನ್ಫೋಟೆಕ್ ಇವರ ಪದಾಧಿಕಾರಿಗಳಿಗೆ, ಮುಖ್ಯವಾಗಿ ಮಿಸ್ಟರ್ ಜಿತೇಂದ್ರ ರಾವ್ ಇದ್ದಾರೆ, ಇಲ್ಲಿ ಗೊತ್ತಿಲ್ಲ, ಅವ್ರನ್ನ ನಾನು ಕಾಂಟ್ಯಾಕ್ಟ್ ಮಾಡಿದವರು, ಅವರಿಗೂ ನಾನು ತುಂಬ ಆಭಾರಿಯಾಗಿದ್ದೇನೆ. ಐ ವೆರಿ ಗ್ರೇಟ್ಫುಲ್ ಟು ಡಿಜಿಟಲ್ ಇನ್ಫೋಟೆಕ್ಸ್ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ, ಇಲ್ಲಿ ನಮಗೆ ಸನ್ಮಾನ ಮಾಡಿದ್ದಕ್ಕಾಗಿ. ಮತ್ತು ಕೊನೆಯಲ್ಲಿ ಒಂದು ಮಾತು, ಇವತ್ತು ಅವ್ರು 15ನೇ ವರ್ಷ ಆಗ್ತಾ ಉಂಟು. ಇಟ್ಸ್ ಎ ಗ್ರೇಟ್ ಇವೆಂಟ್. ತುಂಬ ಒಂದು ಕ್ರಮಬದ್ಧವಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ, ಅಭೂತಪೂರ್ವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದಕ್ಕಾಗಿ ಅವರಿಗೆ ನನ್ನ ವೈಯಕ್ತಿಕ ನೆಲೆಯಲ್ಲಿ ಮತ್ತು ನಮ್ಮ ಮಾಜಿ ಸೈನಿಕರ ವತಿಯಿಂದ ಅಭಿನಂದನೆಗಳು. ಮತ್ತು ಇನ್ನು ಮುಂದಕ್ಕೂ ತುಂಬ ಅವರಿಗೆ ಸುಗಮವಾಗಿ ಎಲ್ಲ ಕಾರ್ಯಕ್ರಮ ನಡೆಯಲಿ ಅಂತ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಸದಸ್ಯರೇ, ನನ್ನ ಆತ್ಮೀಯ ಬಂಧುಗಳೇ, ನಾನು ಕೂಡ ನಿಮ್ಮ ಒಬ್ಬರ ಸದಸ್ಯ ಅಂತ ಹೇಳಿಕೆ ನನಗೆ ತುಂಬ ಹೆಮ್ಮೆಯಿಂದ ಹೇಳಿಕೆ ಇಚ್ಛೆ ಪಡ್ತೇನೆ. ಖಂಡಿತವಾಗಿಯೂ ವಿ4 ಡಿಜಿಟಲ್ ಇನ್ಫೋಟೆಕ್ ಇವತ್ತು ಏನು ಈ ಸಂಭ್ರಮ ಆಚರಣೆ ಮಾಡ್ತಾ ಇದೆಯಾ, ಖಂಡಿತವಾಗಿಯೂ ಒಂದು ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳಿಕೆ ಇಚ್ಛೆ ಪಡ್ತೇನೆ. ಒಳ್ಳೆಯ ಸಾಧಕರನ್ನು ಸನ್ಮಾನಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತಹ ZTV ಹಾಗೂ ಗ್ಯಾರಂಟಿ ಚಾನೆಲ್ನವರನ್ನು, ಅದರ ಮುಖ್ಯಸ್ಥರನ್ನು ಕರೆದು ಅವರನ್ನು ಕೂಡ ನಮ್ಮೊಟ್ಟಿಗೆ ಒಂದು ಬೆರೆಯುವಂಥ ಅವಕಾಶವನ್ನು ನಮ್ಮ ಆಪರೇಟರ್ಗಳಿಗೆ ಮಾಡಿಕೊಟ್ಟಿದ್ದಾರೆ. ವಿ4 ಡಿಜಿಟಲ್ನ ಎಲ್ಲ ನಿರ್ದೇಶಕರುಗಳಿಗೆ ಹಾಗೆ ಎಲ್ಲ ಸದಸ್ಯರುಗಳಿಗೆ ಕೂಡ ನಾನು ತುಂಬ ಹೃದಯದ ಧನ್ಯವಾದ ಹೇಳ್ತೇನೆ. ನನ್ನನ್ನು ಕೂಡ ಗುರುತಿಸಿ ನನಗೆ ನಿಮ್ಮ ಎದುರಿಗೆ ನಿಂತು ಒಂದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ಇಲ್ಲಿ ನಮ್ಮ ಇನ್ನೊಬ್ಬರು ಆತ್ಮೀಯ ಮಿತ್ರರಿದ್ದಾರೆ, ಲೈನಲ್ಲಿ ನೋಡೋಣ ಅಂತ, ಅವರನ್ನು ಕೂಡ ನೆನಪಿಸ್ತೇನೆ ನಾನು. ಹಾಗೆ ಎಲ್ಲ ಆಪರೇಟರ್ಗಳಿದ್ದಾರೆ. ಕೇಬಲ್ ಆಪರೇಟರ್ ಇಂಡಸ್ಟ್ರಿ ಬಹಳ ಕಷ್ಟದ ಒಂದು ಇಂಡಸ್ಟ್ರಿ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ನೋಡುವವರಿಗೆ ಯಾಕಲ್ಲಿ ಕೇಬಲ್ ಆಪರೇಟರ್ ನಕಲ್ ಮಾರೆ ಅಂತ. ಆದರೆ ಆ ಕೇಬಲ್ ಆಪರೇಟರ್ ಒಳ್ಳೆಯ ರೀತಿಯ ಸರ್ವಿಸ್ ಕೊಟ್ಟರೆ, ಆ ಆತ್ಮೀಯತೆಯಿಂದ ಆ ಗ್ರಾಹಕರನ್ನು ಟ್ರೀಟ್ ಮಾಡಿದರೆ ಮಾತ್ರ ಆ ಇಂಡಸ್ಟ್ರಿ ಉಳಿಲಿಕ್ಕೆ ಸಾಧ್ಯ ಆಗಿದೆ. ಈ ಇಂಡಸ್ಟ್ರಿ ಉಳಿದಿದೆ ಕೂಡ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದರೆ ನೀವು ನೋಡ್ಬೋದು ಇಂದಿನ ದಿನಗಳಲ್ಲಿ, ನಿನ್ನೆ ಮೊನ್ನೆ ನಾನು ಟಿ ವಿಯಲ್ಲಿ ನೋಡಿದ ಒಂದು ಬಾಡಿಗೆ ಮನೆಗೆ ಬಂದವರೇ ಆ ಬಾಡಿಗೆ ಮನೆಯ ಓನರನ್ನು ಕೊಂದುಬಿಟ್ಟು ಅವರ ಬಂಗಾರವನ್ನು ಇಟ್ಕೊಂಡು ಹೋದರು. ನಮ್ಮ ಆಪರೇಟರ್ಗಳು ಎಷ್ಟೋ 30 ವರ್ಷಗಳಿಂದ, ಈಗ 15 ವರ್ಷ ಈಗ ವಿ4 ಡಿಜಿಟಲ್ ಆಗಿರೋದು. ಅದಕ್ಕಿಂತ ಮುಂಚೆ ನಾವು
30 ವರ್ಷಗಳಿಂದ ಹೆಚ್ಚಿನ ವರ್ಷಗಳಾಯಿತು ನಮ್ಮ ಕೇಬಲ್ ಆಪರೇಟರ್. ನಾನು ಒಂದು ಕೇಬಲ್ ಆಪರೇಟರ್ ಆಗಿದ್ದೇನೆ, ನಿಮಗೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ನಾವು ಆಪರೇಟರ್ಗಳು ಹಾಗೆ ನಮ್ಮ ಟೆಕ್ನಿಷಿಯನ್ಗಳು ಅಥವಾ ಕಲೆಕ್ಷನ್ ಅವರಾಗಿರ್ಬೋದು ಎಲ್ಲರೂ ಒಂದು ವಿಶ್ವಾಸದ ಹಾಗೂ ಆತ್ಮೀಯತೆಯ ಆ ಬಾಂಧವ್ಯದ ಒಂದು ಗ್ರಾಹಕರೊಂದಿಗೆ ಸೇವೆ ನೀಡುವುದರಿಂದ ಗ್ರಾಹಕರಿಗೆ ಈ ಇಂಡಸ್ಟ್ರಿ ನಿಲ್ಲಿಕ್ಕೆ ಇವತ್ತು ನಿಮ್ಮ ಎದುರು ನಿಂತು ನಾವು ಇಷ್ಟು ವರ್ಷಗಳಿಂದ ಸರ್ವಿಸ್ ಕೊಟ್ಟು ಇಷ್ಟು ನಿಮ್ಮ ಎದುರು ನಿಂತು ಮಾತಾಡಲಿಕ್ಕೆ ಅವಕಾಶ ಆಗಿದೆ. ಈ ಕಾರ್ಯಕ್ರಮ ನಿರ್ವಹಿಸಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಒಳ್ಳೆಯ ಕಾರ್ಯಕ್ರಮ ಆಯೋಜಿಸಿದ್ದಾರೆ. ಖಂಡಿತವಾಗಿಯೂ ನಮ್ಮ ಆಪರೇಟರ್ಗಳು ಬಹಳ ಸರಳ ಸಜ್ಜನಿಗಳು. ಯಾವತ್ತು ಇಷ್ಟರವರೆಗೆ ಇಲ್ಲಿದ್ದ ಮಂಗಳೂರಿನಲ್ಲಂತೂ ಖಂಡಿತವಾಗಿಯೂ ಯಾವುದೇ ಒಂದು ಆಪರೇಟರ್ಗಳ ಒಂದು ಕಂಪ್ಲೇಂಟ್ ಅಂತ ಬಂದಿರಲಿಕ್ಕಿಲ್ಲ. ನಮ್ಮ ಪೊಲೀಸಿಗ ಸಿಬ್ಬಂದಿ ಅವರಿದ್ದವರು ಗೀತಾ ನಮ್ಮ ಇವರು ಹೋದರು ಮೇಡಮ್, ಅವರು ಇತ್ತಿದ್ರೆ ಅವ್ರಿಗೆ ಹೇಳ್ತಿದ್ದೆ ಕುಲಕರ್ಣಿ ಮೇಡಮ್ಗೆ, ನಮ್ಮದು ಆಪರೇಟರ್ಗಳಿಂದ ಯಾವುದೇ ರೀತಿಯ ಸಮಸ್ಯೆಗಳು ಇಲ್ಲಿವರೆಗೆ ಬಂದಿಲ್ಲ. ನಾವು ಸೇವೆಯನ್ನು ಮಾಡ್ತಾ ಬಂದಿದ್ದೇವೆ, ಗ್ರಾಹಕರಿಗೆ ಉತ್ತಮ ಸೇವೆಯನ್ನು ಕೊಡ್ತಾ ಬಂದಿದ್ದೇವೆ. ಅದರ ಒಟ್ಟಿಗೆ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಕೂಡ ನಮ್ಮ ಆಪರೇಟರ್ಗಳು ಸೇವೆ ನೀಡ್ತಾ ಬಂದಿದ್ದಾರೆ. ಒಳ್ಳೆಯ ನಿಷ್ಠಾವಂತ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಬುದ್ಧಿವಂತರು ವಿದ್ಯಾವಂತರು ಅಂತ ಹೇಳ್ತಾರೆ. ಹಾಗೆ ಉತ್ತಮ ಸರಳ ಜೀವಿಗಳು, ಒಂದು ವಿಶ್ವಾಸಕ್ಕೆ ಅರ್ಹ ವ್ಯಕ್ತಿಗಳು ಎಂಬುದನ್ನು ನಮ್ಮ ಕೇಬಲ್ ಆಪರೇಟರ್ಗಳು ಮಾಡಿ ತೋರಿಸಿದ್ದಾರೆ ಅಂತ ಹೇಳಿಕೆ ನಾನು ಹೆಮ್ಮೆಯಿಂದ ಹೇಳಿಕೆ ಇಚ್ಛೆ ಪಡ್ತೇನೆ. V4 ನನಗೆ ಈಗ ಹೊಸತೇನಲ್ಲ, ಈಗ 15 ವರ್ಷ ಸಂದಿದೆ. ಆದರೆ 1-2 ವರ್ಷ ಆಗುವಲ್ಲೇ ನನ್ನನ್ನು ಕರೆದು ನನ್ನ ಆರ್ಟಿಕಲ್ ಮಾಡಿದ್ದಾರೆ. ಹಾಗೆ ಅವರು ನನಗೆ ಒಂದು ಸನ್ಮಾನ ಕೂಡ ಮಾಡಿದ್ದಾರೆ. ಈಗ ನಾನು 2ನೇ ಬಾರಿಗೆ ಇಲ್ಲಿ ನಾನು ಸನ್ಮಾನ ಮಾಡ್ತಾ ಇದ್ದೇನೆ. ಇವರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. TV ಹಾಗೂ ಮಾಧ್ಯಮ ನನ್ನ ಬಗ್ಗೆ ಕಳೆದ 25 ವರ್ಷದಿಂದ ಚಿತ್ರವಾಗಿ ಬಿಂಬಿಸ್ತಾ ಇದೆ. ಹಾಗೆ ಎಲ್ಲ ಪುಸ್ತಕಗಳಲ್ಲಿ ಕೂಡ ನನ್ನನ್ನು ಎಲ್ಲರೂ ಕೂಡ ಗುರುತಿಸಿ ನನ್ನ ಬಗ್ಗೆ ಆರ್ಟಿಕಲ್ ಅನ್ನು ಮಾಡಿದ್ದಾರೆ. ನನಗೆ TV ಹಾಗೂ ಮಾಧ್ಯಮದವರು ತುಂಬ ಹತ್ತಿರ. ಇವರೆಲ್ಲರಿಗೂ ಕೂಡ ಅಂದರೆ ಇಲ್ಲಿ ಮಂಗಳೂರು ಮಾತ್ರ ಅಲ್ಲ, ಬ್ಯಾಂಗ್ಳೂರು ಹೊರಗಡೆ ಎಲ್ಲ ಕರ್ನಾಟಕದಲ್ಲಿ ಎಲ್ಲಿ TV ಅವರಿದ್ದಾರೆ ಅವರು ನನ್ನ ಆರ್ಟಿಕಲ್ ಮಾಡ್ತಾ ಇದ್ದೇನೆ. ಆದುದರಿಂದ ನಿಮ್ಮೆಲ್ಲರಿಗೂ ಸಹ ನನ್ನ ಒಂದು ಸ್ವಲ್ಪ ಸೆಲೆಕ್ಟ್ ಮಾಡಿಸ್ತಾ ಇದ್ದೇನೆ. ನಿಮ್ಮಿಂದಾಗಿ ನಾನು ಇವತ್ತಿದ್ದೇನಂತ, ನಾನು ಜೀವಂತವಾಗಿದ್ದೇನಂತ ಹೇಳಲಿಕ್ಕೆ ನಾನು ಆಸೆ ಪಡ್ತಾ ಇದ್ದೇನೆ. ಬಳಿಕ V4 ಇನ್ಫೋಟೆಕ್ನಲ್ಲಿ ಸ್ಥಳೀಯ ಚಾನೆಲ್ ನಡೆಸುತ್ತಿರುವ ಮಾಧ್ಯಮ ಬಂಧುಗಳಾದ ನಮ್ಮ ಟಿವಿಯ ಶಿವಶರಣ್, ನಮ್ಮ ಕುಡ್ಲ ಚಾನೆಲ್ ನಿರ್ದೇಶಕರಾದ ಲೀಲಾಕ್ಷ ಕರ್ಕೇರ, ಪೊಸಕುರಲ್ಲ ವಿದ್ಯಾಧರ ಶೆಟ್ಟಿ, ಅಬ್ಬಕ್ಕ ಟಿವಿಯ ಶಶಿಧರ್ ಪೊಯ್ಯತಬೈಲ್, ಡೈಜಿ ವರ್ಲ್ಡ್ನ ನಿರ್ದೇಶಕರು ಮತ್ತಿತರರನ್ನು ಸನ್ಮಾನಿಸಲಾಯಿತು. ಇವರಿಗೆ ಗೌರೀಶ್ ರೈ ಇವರು ಮುಂದಕ್ಕೆ ಆಸರೆ ಹಾಗೂ ಡಿವೈನ್ ವರ್ಲ್ಡ್ ಇಲ್ಲಿನ ಜಸ್ವಿನ್ ಮಸ್ಕರೇನಸ್, ಅಬ್ಬಕ್ಕ ಚಾಲನ ಶಶಿಧರ್ ಪೊಯ್ಯತ್ತಬೈಲ್ ಸರ್, ಇವರಿಗೆ ಶ್ರೀಯುತ ಗೌರೀಶ್ ರೈ ಇವರು ಹೂ ಹಾಗೂ ಸ್ಮರಣಿಕೆಯನ್ನ ನೀಡಿ ಸ್ವಾಗತಿಸಬೇಕು ಹಾಗೂ ಗೌರವಿಸಬೇಕು. V4 ಸಂಸ್ಥೆಯ ನಿರ್ದೇಶಕರ ಸಿಬ್ಬಂದಿಗಳ ಪ್ರತಿಭಾವಂತ ಮಕ್ಕಳಿಗೆ ಗೌರವ ಸಮರ್ಪಿಸಲಾಯಿತು. ಪ್ರೈವೇಟ್ ಲಿಮಿಟೆಡ್ನ ರಣದೀಪ್ ಕಾಂಚನ್, ಸಿಸಿಎನ್ ಪ್ರೈವೇಟ್ ಲಿಮಿಟೆಡ್ನ ಗೋಪಾಲ್ ಕುತ್ತಾರ್, ICTVಯ ಶ್ರೀನಿವಾಸ್ ಕಿಣಿ, BCNನ ಗೌರೀಶ್ ರೈ ಮುಂತಾದವರು ವೇದಿಕೆಯಲ್ಲಿದ್ದರು.